ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ರೈತರಿಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂತಂದ್ರೆ ಈ ವಿಡಿಯೋನ ತಪ್ಪದೆ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡ್ಬೇಡ್ರಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ, ಹಣ ಬಿಡುಗಡೆ ಆದ ನಂತರ ಕೆಲ ರೈತರು ತಮ್ಮ ಖಾತೆಗೆ 2,000 ಇನ್ನೂ ಜಮಾ ಆಗಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಹೌದು, ಎಲ್ಲ ರೈತರಿಗೆ ಒಂದೇ ಸಮಯದಲ್ಲಿ ಹಣ ಜಮಾ ಆಗುವುದಿಲ್ಲ. ಪಿಎಂ ಕಿಸಾನ್ ಯೋಜನೆ ಅಡಿ ಹಣ ಬಿಡುಗಡೆ ಆದ ನಂತರ ಎಲ್ಲಾ ರೈತರ ಖಾತೆಗಳಿಗೆ ಒಂದೇ ಸಮಯದಲ್ಲಿ ಹಣ ಜಮಾ ಆಗುವುದಿಲ್ಲ. ಹೌದು ಫ್ರೆಂಡ್ಸ್, ಎಲ್ಲರಿಗೂ ಒಂದೇ ಸಲ ಜಮಾ ಆಗುವುದಿಲ್ಲ. ಸರ್ಕಾರ ಡಿಜಿಟಲ್ ಪಿಎಂ ಕಿಸಾನ್ ವ್ಯವಸ್ಥೆಯ ಮೂಲಕ ಹಂತ ಹಂತವಾಗಿ ರೈತರ ಖಾತೆಗಳಿಗೆ ಹಣ ವರ್ಗಾಯಿಸುತ್ತದೆ. ಇದರಿಂದ ಕೆಲ ರೈತರಿಗೆ ಬೆಳಿಗ್ಗೆ ಹಣ ಜಮಾವಾದರೆ ಇನ್ನು ಕೆಲವರಿಗೆ ಅದೇ ದಿನ ಸಂಜೆ ಅಥವಾ ಮುಂದಿನ ದಿನ ಹಣ ತಲುಪಬಹುದು. ಬ್ಯಾಂಕಿಂಗ್ ಪ್ರಕ್ರಿಯೆ ಮತ್ತು ಡಿಜಿಟಲ್ ಟ್ರಾನ್ಸ್ಫರ್ ವ್ಯವಸ್ಥೆಯ ಕಾರಣದಿಂದ ಕೆಲವು 1 ರಿಂದ 2 ದಿನಗಳವರೆಗೆ ಸಮಯ ತೆಗೆದುಕೊಳ್ಳುವುದು ಸಾಮಾನ್ಯ. ನಿಮ್ಮ ಅರ್ಜಿ ಸರಿಯಾಗಿದ್ದರೆ ಮತ್ತು ಯಾವುದೇ ತಾಂತ್ರಿಕ ತೊಂದರೆ ಇಲ್ಲದಿದ್ದರೆ ಹಣ ಶೀಘ್ರದಲ್ಲೇ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ. ನೋಡ್ರಿ, ಹಣ ತಡವಾಗಲು ಪ್ರಮುಖ ಕಾರಣಗಳು: ಕೆಲವೊಮ್ಮೆ ರೈತರ ಅರ್ಜಿಯಲ್ಲಿ ಇರುವ ತಾಂತ್ರಿಕ ಅಥವಾ ದಾಖಲೆ ಸಂಬಂಧಿತ ಸಮಸ್ಯೆಗಳ ಕಾರಣದಿಂದ ಹಣ ತಡವಾಗಿ ಜಮಾ ಆಗಬಹುದು. ಸಾಮಾನ್ಯವಾಗಿ ಕಾಣುವ ಕಾರಣಗಳು ಏನೆಂದರೆ KYC ಪೂರ್ಣಗೊಳ್ಳದಿರುವುದು. ನೋಡ್ರಿ, ಪಿಎಂ ಕಿಸಾನ್ ಯೋಜನೆಗೆ KYC ಕಡ್ಡಾಯವಾಗಿದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ಕಂತಿನ ಹಣ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಬಹುದು. ಹೌದು ಫ್ರೆಂಡ್ಸ್, KYC ಮಾಡಿಸ್ಕೊಡ್ರಿ ನೀವು. ಆಧಾರ್ ಮತ್ತು ಹೆಸರು ಹೊಂದಿಕೆಯಾಗದಿರುವುದು. ಹೌದು ಫ್ರೆಂಡ್ಸ್, ಅರ್ಜಿಯಲ್ಲಿ ನೀಡಿದ ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಹೊಂದಿಕೆಯಾಗದಿದ್ದರೆ ಪಾವತಿ ತಡೆಗಟ್ಟಬಹುದು. ಮೂರನೇ ನೋಡೋದಾದ್ರೆ ಬ್ಯಾಂಕ್ ಖಾತೆ ವಿವರದಲ್ಲಿ ದೋಷ. ನೋಡ್ರಿ, ಬ್ಯಾಂಕ್ ಖಾತೆ ಸಂಖ್ಯೆ ಅಥವಾ IFSC ಕೋಡ್ ತಪ್ಪಾಗಿದ್ರೆ ಹಣ ವರ್ಗಾವಣೆ ಸಾಧ್ಯವಾಗುವುದಿಲ್ಲ. ಹೌದು ಫ್ರೆಂಡ್ಸ್. ನಾಲ್ಕನೆಯದಾಗಿ ಅರ್ಜಿಯ ಪರಿಶೀಲನೆ ಪ್ರಕ್ರಿಯೆ. ಕೆಲವೊಮ್ಮೆ ರೈತರ ಅರ್ಜಿಗಳು ವೆರಿಫಿಕೇಶನ್ ಹಂತದಲ್ಲಿ ಇರಬಹುದು. ಈ ಸಮಯದಲ್ಲಿ ಹಣ ತಾತ್ಕಾಲಿಕವಾಗಿ ತಡವಾಗಬಹುದು. ಹೌದು ಫ್ರೆಂಡ್ಸ್. ಐದನೇದು ನೋಡೋದಾದ್ರೆ ಸೆಂಟ್ರಲ್ ID ಸಮಸ್ಯೆ. ಕೆಲ ರೈತರ ಅರ್ಜಿಗಳಲ್ಲಿ ಸೆಂಟ್ರಲ್ ID ಸಂಬಂಧಿತ ಮಾಹಿತಿ ಸರಿಯಾಗಿರದಿದ್ದರೆ ಹಣ ಬಿಡುಗಡೆ ವಿಳಂಬವಾಗಬಹುದು. ಹೌದು ಫ್ರೆಂಡ್ಸ್. ಹಣ ಜಮಾ ಆಗಿಲ್ಲದಿದ್ದರೆ ರೈತರು ಏನು ಮಾಡಬೇಕು? ನೋಡ್ರಿ, ನಿಮ್ಮ ಖಾತೆಗೆ ಇನ್ನೂ ಹಣ ಜಮಾ ಆಗದಿದ್ದರೆ ಮೊದಲು ನಿಮ್ಮ ಬೆನಿಫಿಷರಿ ಸ್ಟೇಟಸ್ ಪರಿಶೀಲಿಸುವುದು ಅತ್ಯಂತ ಮುಖ್ಯ. ನೋಡ್ರಿ, ಬೆನಿಫಿಷರಿ ಸ್ಟೇಟಸ್ ಪರಿಶೀಲಿಸುವ ವಿಧಾನ: ಪಿಎಂ ಕಿಸಾನ್ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಬೆನಿಫಿಷರಿ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ಆಯ್ಕೆ ಮಾಡಿ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ನೋಡಬಹುದು. ಅದರ ಅಪ್ಲಿಕೇಶನ್ ಸ್ಟೇಟಸ್ ಏನಿರುತ್ತಲ್ಲ ನಿಮ್ದು ಚೆಕ್ ಮಾಡಬಹುದು. ಅಲ್ಲಿ ನಿಮ್ಮ ಕಂತಿನ ಪಾವತಿ ವಿವರಗಳು ಹಾಗೂ ಯಾವುದೇ ದೋಷಗಳ ಮಾಹಿತಿ ಕಾಣಿಸಿದೆ. ನೋಡ್ರಿ, ಅಕ್ಸೆಪ್ಟ್ ಆಗಿದ್ರೆ ಅಕ್ಸೆಪ್ಟ್ ತೋರಿಸುತ್ತಾ, ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ತೋರಿಸುತ್ತಾ. ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದ ಈ ತರ ಚೆಕ್ ಮಾಡಬಹುದು. ನೋಡ್ರಿ, ಪೇಮೆಂಟ್ ಪೆಂಡಿಂಗ್ ಅಥವಾ ವೆರಿಫಿಕೇಶನ್ ಪೆಂಡಿಂಗ್ ಕಂಡು ಬಂದರೆ ನೋಡ್ರಿ, ಬೆನಿಫಿಷರಿ ಸ್ಟೇಟಸ್ ನಲ್ಲಿ ಪೇಮೆಂಟ್ ಪೆಂಡಿಂಗ್ ಅಥವಾ ವೆರಿಫಿಕೇಶನ್ ಪೆಂಡಿಂಗ್ ಎಂಬ ಸಂದೇಶ ಇದ್ದರೆ, ಅಂದ್ರೆ ಮೆಸೇಜ್ ಇದ್ರೆ ನೀವು ಕೆಳಗಿನ ಕಚೇರಿಗಳನ್ನು ಸಂಪರ್ಕಿಸಬಹುದು. ನೋಡ್ರಿ, ಗ್ರಾಮ ಪಂಚಾಯತಿ ಕಚೇರಿಗೆ ಭೇಟಿ ನೀಡಿ ನಿಮ್ದು ಏನ್ ಪ್ರಾಬ್ಲಮ್ ಐತಿ ತೋರಿಸಬಹುದು. ತಾಲೂಕು ಕೃಷಿ ಇಲಾಖೆ ಕಚೇರಿ ಹೋಗ್ಬಿಟ್ಟು ತೋರಿಸಬಹುದು. ಸಮೀಪದ ಸಾಮಾನ್ಯ ಸೇವಾ ಕೇಂದ್ರ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ ಹೋಗಿ ತೋರಿಸಬಹುದು. ಇಲ್ಲಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಸಮಸ್ಯೆಯನ್ನು ಸರಿಪಡಿಸಬಹುದು. ಹೌದು ಫ್ರೆಂಡ್ಸ್. ಇನ್ನು ಯಾರಿಗೆಲ್ಲ ಬಂದಿಲ್ಲ ಅಮೌಂಟ್, ಒಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ರಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಕಂಪ್ಯೂಟರ್ ಸೆಂಟರ್ ಹೋಗ್ಬಿಟ್ಟು ಅದನ್ನ ಸರಿ ಮಾಡ್ರಿ. ನೆಕ್ಸ್ಟ್ ಮಂತ್ಗೆ ಹಣ ಜಮಾ ಆಗುತ್ತೆ. ಇದೇ ರೀತಿ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.